ಸಮಸ್ತ ವೀಕ್ಷಕರಿಗೂ ಓ ಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಾರ ಫ್ಯಾಮಿಲಿ ವೀಕ್ ಅಂತ ಇತ್ತು. ಅಲ್ಲಿರ್ತಕ್ಕಂಥ ಸ್ಪರ್ಧಿಗಳ ಮನೆಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಕೆಲವರು ಬ್ರದರ್ಸ್ ಬಂದಿದ್ರು, ಕೆಲವರ ತಾಯಿ ಬಂದಿದ್ರು, ತಮ್ಮ ಬಂದಿದ್ರು, ಹೀಗೆ ಎಲ್ಲರೂ ಅವ್ರ ಮನೆಗೆ ಸಂಬಂಧಪಟ್ಟ ಹಾಗೆ ಬಂದಿದ್ರು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ನನಗೆ ಸ್ವಲ್ಪ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ಗೆ ಅನ್ಸುತ್ತೆ, ನಾನು ಹೇಳ್ತಾ ಇದ್ದೀನಿ, ಅವರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಇರಬಹುದು. ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ಮೊದಲು ರಾಶಿಕ್ ಅವರ ತಮ್ಮ ಮತ್ತೆ ತಾಯಿ ಬರ್ತಾರೆ. ನೀವು ಆ ಕ್ಷಣವನ್ನ ನೀವು ನೋಡಿರಬಹುದು. ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ ರಾಶಿಕ್ ಅವರು, ಮತ್ತೆ ಅವರ ತಾಯಿ ಕೂಡ ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ಅವರು ಪ್ರತಿದಿನ ಬಿಗ್ ಬಾಸ್ ಅನ್ನ ಅವ್ರ ಪೇರೆಂಟ್ಸ್ ನೋಡ್ತಾನೆ ಇರ್ತಾರೆ. ಇವ್ರಿಗೇನಾದ್ರು ಸ್ಪರ್ಧೆಗಳಿಗೇನೋ ತೊಂದರೆ ಆದ್ರೆ ಬಿಗ್ ಬಾಸ್ ಅವರು ಅವರ ಫ್ಯಾಮಿಲಿ ಅವ್ರಿಗೆ ತಿಳಿಸ್ತಾರೆ. ಅವ್ರಿಗೇನೋ ತೊಂದರೆ ಆದ್ರೆ ಇವ್ರಿಗೆ ತಿಳಿಸ್ತಾರೆ. ಪ್ರತಿದಿನ ನೋಡ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು 80-85 ಡೇಸ್ ಆಗುತ್ತೆ. ಅಷ್ಟೊಂದು ಎಮೋಷನಲ್ ಆಗೋ ಅವಶ್ಯಕತೆ ಇತ್ತಾ ಅನ್ನೋದು ಅಲ್ವಾ? ಯಾಕೆಂತಂದ್ರೆ, ಈಗ ಆಕ್ಚುಲಿ ಈಗ ಒಂದು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಯಾರನ್ನಾರ ನೋಡಿದಾಗ, ಅದು ಪ್ರತಿದಿನ ಅವ್ರ ಮಾಹಿತಿ ನಮ್ಗೆ ಸಿಗ್ತಾ ಇರುವಂತ ಸಂದರ್ಭದಲ್ಲಿ ಸಿಗ್ತಾ ನಾವೇನ್ ಮಾಡ್ತೀವಿ, ಖುಷಿ ವ್ಯಕ್ತಪಡಿಸ್ತೀವಿ, ನಗ್ತೀವಿ, ಸಂತೋಷ ಪಡ್ತೀವಿ. ಬಟ್ ಅಲ್ಲಿ ತಕ್ಷಣ ಅವರು ಅಳಕ್ ಶುರು ಮಾಡ್ಬಿಡ್ತಾರೆ. ನೋಡಿ, ಎಷ್ಟೋ ವರ್ಷ ಆಗ್ಬಿಟ್ಟಿತ್ತೇನೋ ಅನ್ನೋ ತರ ಫೀಲ್ ಮಾಡ್ತಾರೆ. ಅದೆಲ್ಲ ಯಾವಾಗ ಆಗುತ್ತೆ ಅಂತ ಅಂದ್ರೆ, ಈ ಉದಾಹರಣೆಗೆ ಎಲ್ಲೋ ಅವರು ಏನೋ ತೊಂದರೆ ಆಗಿರುತ್ತೆ, ಆ ಕ್ಷಣದಲ್ಲಿ ಅವ್ರೇನೋ ಬದುಕು ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಂಥರ ನಮಗೂ ಜೀವ ಹೊರ್ಕೋತಾ ಇರುತ್ತೆ. ತಕ್ಷಣ ಏನ್ ಮಾಡ್ತೀವಿ, ಒಪ್ಕೋತೀವಿ, ನೋಡ್ತೀವಿ, ಅಪ್ಪ ಹೆಂಗೋ ದೇವರು ಒಳ್ಳೇದ್ ಮಾಡ್ದ ಅನ್ಕೊಂಡು ಏನ್ ಮಾಡ್ತೀವಿ, ದುಃಖ ಉಮ್ಮಳಿಸಿ ಬರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ, ಇದೇನು ಡ್ರಾಮಾನ ಏನೋ ನನ್ಗಂತೂ ಗೊತ್ತಿಲ್ಲ, ಅಷ್ಟೊಂದು ಎಮೋಷನಲ್ ಆಗೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಪ್ರತಿದಿನ ಮಾಹಿತಿಯಲ್ಲಿ ವಿನಿಮಯ ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಓವರ್ ಅಂತ ನನ್ಗನ್ನಿಸ್ತು. ಇಲ್ಲಿ ಯಾರಾದ್ರೂ ರಾಶಿಕ್ ಅವರ ಅಭಿಮಾನಿಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ಅದೇ ನೆನ್ನೆ ಮತ್ತೆ ಮೊನ್ನೆ ಗಿಲ್ಲಿ ಅವರ ತಂದೆ ತಾಯಿ ಬಂದಿದ್ರು. ಗಿಲ್ಲಿ ಅಳ್ಳೇ ಇಲ್ಲ, ಗಿಲ್ಲಿ ಅಳ್ಳಿಲ್ಲ ಅಥವಾ ಓದಿಲ್ಲ, ಅವರು ಅಳ್ಳಿಲ್ಲ, ತಂದೆ ತಾಯಿ ಅಳ್ಳಿಲ್ಲ ಅಂದ ತಕ್ಷಣ ಅವನ್ಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತನ, ಅಥವಾ ಎಮೋಷನಲ್ ಆಗಿಲ್ಲ ಅಂದ ತಕ್ಷಣ ಅವನ್ಗೆ ಒಂದು ಹೃದಯ ಕಲ್ಲು ಅಂತನ? ಖಂಡಿತ ಅಲ್ಲ. ಅವರು ಕೂಡ ತಂದೆ ತಾಯಿನ ಅತಿಯಾಗಿ ಪ್ರೀತಿಸ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ, ಅವನು ಅಷ್ಟು ಎಮೋಷನಲ್ ಆಗ್ಲಿಲ್ಲ ಬಿಡಿ, ಖುಷಿ ಆಗ್ಬಿಟ್ಟ. ನಾನು ಹೇಳೋದು ಆಕ್ಚುಲಿ ಆ ರೀತಿ ಇರಬೇಕು ಅಲ್ವಾ? ತಂದೆ ತಾಯಿ ಬಂದಾಗ ತುಂಬಾ ದಿವಸ ಆಗಿರುತ್ತೆ ನೋಡಿ, ಖುಷಿ ಹಂಚ್ಕೋಬೇಕು, ನಗ್ತಾ ಮಾತಾಡಬೇಕು. ಅದ್ಬಿಟ್ಟು ಗೊಳೋ ಅಂತ ಹೇಳೋದು, ಎಷ್ಟೋ ದಿವಸ ಆಗಿ ನೋಡ್ಬಿಟ್ಟಿದ್ದೀವೇನೋ, ನಾವು ಮತ್ತೆ ನೋಡ್ತಾ ಇಲ್ಲ, ಮತ್ತೆ ಅವನ್ನ ನೋಡ್ತೀವೋ ಇಲ್ವೋ ಅನ್ಕೊಂಡಿದ್ವೇನೋ, ಮತ್ತೆ ಸಿಕ್ಕಿದ್ರಲ್ಲ ಅನ್ನೋ ಒಂಥರ ಫೀಲಿಂಗ್ ಅಲ್ಲಿ ಅವರು ನಡ್ಕೊಂಡ್ರು. ಬಟ್ ನನ್ಗೆ ಯಾಕೋ ಅದು ಒಂಥರ ಡ್ರಾಮಾ ಅಂತ ಅನಿಸ್ತು, ಅಥವಾ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಇನ್ನು ಅಶ್ವಿನಿ ಅವರ ವಿಚಾರಕ್ಕೆ ಬಂದರಂತೂ, ಈಗ ಅವ್ರ ಆಲೆ ಮೆಚ್ಯೂರ್ ವುಮೆನ್ ಅಲ್ವಾ? ಅವ್ರು ಕೂಡ ಆಲೆ ಒಂದು 18-20 ವರ್ಷದ ಮಗ ಇದ್ದಾನೆ. ಅವ್ರಮ್ಮ ಬಂದಾಗ ಇವ್ರಿಗೆ ಪಾಸ್ ಕೊಟ್ಟಾಗ ಇವ್ರ ಅಮ್ಮ ಅಮ್ಮ ಅಂತ ಪಡ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಈಗ ಅವ್ರೊಬ್ಬ ಮೆಚ್ಯೂರಿಟಿ ಇರೋ ವುಮೆನ್ ಅಷ್ಟೊಂದು ಎಮೋಷನಲ್ ಆಗೋದು, ಅಥವಾ ಈ ಪ್ರೇಕ್ಷಕರನ್ನ ಅಥವಾ ವೀಕ್ಷಕರನ್ನ ತಮ್ಮ ಕಡೆ ಸೆಳಿಲಿಕ್ಕ ಅಥವಾ ಸಿಂಪತ್ತಿ ಪಡ್ಕೊಳ್ಳಿಕ್ಕ ನಂಗಂತೂ ಗೊತ್ತಿಲ್ಲ. ಅದೇ ನೆನ್ನೆ ಮಾಳುವರ ಹೆಂಡತಿ ಮತ್ತೆ ಸಣ್ಣ ಮಕ್ಳುಗಳು ಬಂದ್ರು. ಅವಾಗ ಕೂಡ ಮಾಳುಗಿನ ಅಷ್ಟು ಎಮೋಷನಲ್ ಆಗ್ಲಿಲ್ಲ. ಮಕ್ಕಳನ್ನ ನಗ್ತಾ ರಿಸೀವ್ ಮಾಡ್ಕೊಂಡ್ರು, ಮುತ್ಕೊಟ್ರು. ಅವ್ನ ಹೆಂಡತಿನೂ ಕೂಡ ತುಂಬಾ ನಗ್ತಾನೆ ಬಂದ್ರು. ಅವರು ಕೂಡ ಯಾವುದೇ ರೀತಿ ಕಣ್ಣೀರ್ ಹಾಕಿಲ್ಲ. ಎಲ್ಲ ಒಂದು ಸಂದರ್ಭದಲ್ಲಿ ಬಿಟ್ರೆ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಆ ರೀತಿ ಇರಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರು ಐ ಡ್ರಾಮಾ ಮಾಡಿದ್ರು ಅಂತ ನನ್ಗನ್ಸುತ್ತೆ. ಬಟ್ ಇರ್ಬೋದು, ಅವ್ರು ಬೆಳೆದ ವಾತಾವರಣ ಆ ತರ ಇರ್ಬೋದು. ಬಟ್ ಈ ಹಳ್ಳಿ ಕಡೆಯಿಂದ ಬಂದಿರೋರು ನೋಡೋದಾದ್ರೆ, ಈಗ ಗಿಲ್ಲಿ ಇರ್ಬೋದು ಅಥವಾ ಮಾಳು ಇರ್ಬೋದು, ಅಷ್ಟು ಎಮೋಷನಲ್ ಆಗಿ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತ ಹೇಳ್ತೀನಿ ಕೇಳಿ. ಈ ಹಳ್ಳಿ ಕಡೆಯಿಂದ ಬಂದಂತವ್ರಿಗೆ ಏನಾಗುತ್ತೆ ಅಂದ್ರೆ, 3 ತಿಂಗಳಲ್ಲ 6 ತಿಂಗಳಲ್ಲ 1 ವರ್ಷ ನೋಡದೇ ಇದ್ರು ಅವ್ರಿಗೆ ಅಷ್ಟು ಎಮೋಷನಲ್ ಆಗಲ್ಲ. ಯಾಕೆ ಅಂತಂದ್ರೆ, ಬಡತನ. ಈಗ ಉದಾಹರಣೆ ಗಿಲ್ಲಿ ಚಿಕ್ಕ ವಯಸ್ಸಲ್ಲೇ, ಅಂದ್ರೆ ಚಿಕ್ಕ ವಯಸ್ಸು ಅಂತಂದ್ರೆ ಅವನು 18-20 ವರ್ಷದಲ್ಲೇ ಅವನು ಬೆಂಗಳೂರು ಕಡೆ ಹೋಗ್ಬಿಡ್ತಾನೆ, ಅಥವಾ 15 ಇರ್ಬೋದೇನೋ. ಆ ಸಂದರ್ಭದಲ್ಲಿ ತಂದೆ ತಾಯಿಗೆ ಅನಿಸ್ತಾ ಇರುತ್ತೆ ಅಂತಂದ್ರೆ, ಅಯ್ಯೋ ನನ್ನ ಮಗ ಎಲ್ಲ ದುಡ್ಕೋ ತಿಂತಾ ಇದ್ದಾನೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಅಷ್ಟು ಕಷ್ಟ, ಹಣಕಾಸಿನ ಕಷ್ಟ ಅಷ್ಟಿರುತ್ತೆ. ಹಾಗಾಗಿ ಅದು ಅಷ್ಟು ಅಟ್ಯಾಚ್ಮೆಂಟು ಆತರ ಬರದೇ ಇದ್ರು ಕೂಡ ಗೌರವ ಅಂತೂ ಇದ್ದೇ ಇರುತ್ತೆ, ಪ್ರೀತಿ ಅಂತೂ ಇದ್ದೇ ಇರುತ್ತೆ. ಅದನ್ನು ಎಲ್ಲರೂ ವ್ಯಕ್ತಪಡಿಸಬೇಕಾಯ್ತು. ಕೆಲವರು ಆ ರೀತಿ ಮಾಡ್ಲಿಲ್ಲ. ಯಾಕೆ ಆ ರೀತಿ ಮಾಡ್ಲಿಲ್ಲ ಅಂತ ನನ್ಗಂತೂ ಗೊತ್ತಿಲ್ಲ. ಡ್ರಾಮಾನ ಅಥವಾ ನಿಜವಾಗ್ಲೂ ಆ ತರ ಫ್ಯಾಮಿಲಿ ಇರ್ತಾರ ಅನ್ನೋದು ನನ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಫ್ಯಾಮಿಲಿ ನಾನೇನಾರು ಆ ತರ 3 ತಿಂಗಳಲ್ಲ 6 ತಿಂಗಳು ಹೋಗಿದ್ರು ಕೂಡ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಮನೆಯವ್ರ ಯಾರ ಭೇಟಿಯಾದಾಗ ಖಂಡಿತ ನಾವು ಅಳ್ತಿರ್ಲಿಲ್ಲ, ಅವರು ಅಳ್ತಿರ್ಲಿಲ್ಲ. ಇನ್ನ ಖುಷಿ ಪಡೋರು ಅಲ್ವಾ? ಹಾಗಾಗಿ ಏನೋ ಡ್ರಾಮಾಗಳು ಮತ್ತೊಂದು ಸೀಸನ್ ಅಂದು ನೀಗೇನೆ ಯಾರ ಬಂದ್ಬಿಟ್ರೆ ಏನು ಹತ್ಕೋ ಬೀತ್ಕೋ ಒದ್ದಾಡೋಯ್ತಾರಪ್ಪ. ಯಾಕೆ ಅಂತ ಗೊತ್ತಿಲ್ಲ. ಏನೇ ಆಗ್ಲಿ, ಯಾರ್ಯಾರು ಅಶ್ವಿನಿ ಅವ್ರ ಅಭಿಮಾನಿಗಳು, ರಾಶಿಕ್ ಅವ್ರ ಅಭಿಮಾನಿಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಗಿಲ್ಲಿನ ಗೆಲ್ಸಿ, ಪ್ರತಿಭಾವಂತ ಗೆಲ್ಲಬೇಕು.
ಈ ವಾರ ಕ್ಯಾಪ್ಟನ್ ಆಗಿದ್ದಾನೆ. ಅವನ ಕೈಲಿ ಕೆಲಸ ಮಾಡಿಸೋದು ಬೇರೆ ಕ್ಯಾಪ್ಟನ್ಗಳೇ ಕಷ್ಟ ಆಗ್ತಿತ್ತು. ಈಗ ಅವನು ಬೇರೆಯವ್ರ ಹತ್ರ ಯಾವ ರೀತಿ ಕೆಲಸ ಮಾಡ್ತಾನೆ ಅದನ್ನು ಕೂಡ ನಾವು ಕಾದು ನೋಡೋಣ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.